ಬ್ರಹ್ಮಃ ದೇವೇಭ್ಯೋ ವಿಜಿಜ್ಞೇ ತಸ್ಯಃ ಬ್ರಹ್ಮಣೋ ವಿಜಯೇ ದೇವಾ ಅಮಹೀಯಂತ ತ ಐಕ್ಷಂತ ಅಸ್ಮಾಕಂ ಯೇವ ಅಯಂ ವಿಜಯಃ ತ ಐಕ್ಷಂತ ಅಸ್ಮಾಕಂ ಯೇವ ಅಯಂ ವಿಜಯಃ ಅಸ್ಮಾಕಂ ಯೇವ ಅಯಂ ಮಹಿಮೇತಿ ಪರಮಾಣು ಶಕ್ತಿ ಪರಬೊಮ್ಮನು ಅತ್ಯಕ್ಕರೆಯೊಳ್ ಸುರಾದಿಗಳನಪ್ಪುತ ಕಾಪಾಡಿರೆ ಆಮದಾಂಧರು ಪರಾಕ್ರಮದುತ್ಸಾಹರಣಾಂಗಣಕ್ಕೆ ಮೆರುಗೆಂದರು ಬೀಗಿ ದೇವತೆಗಳು ಸಂತೋಷವಾಗಿರ್ತಾರೆ. ಮಧ್ಯೆ ತೊಂದರೆಗಳು ಬರಕ್ಕೆ ಶುರು ಮಾಡುತ್ತವೆ. ಈ ರಾಕ್ಷಸರು, ದಾನವರು ಇವರೆಲ್ಲ ಯುದ್ಧವನ್ನು ಘೋಷಣೆ ಮಾಡಿ ಬಂದು ಪದೇ ಪದೇ ಉಪಟಳ ಕೊಡ್ತಾರೆ. ಕೊನೆಗೆ ಇವರು ಯೋಚನೆ ಮಾಡಿ ಒಂದು ಮೀಟಿಂಗ್ ನಡೆಸ್ತಾರೆ. ಅಂತಿಮವಾಗಿ ಯುದ್ಧವನ್ನು ಮಾಡೋಣ, ರಾಕ್ಷಸರನ್ನು ಸಾಯಿಸೋಣ ಅಂತ ಹೇಳಿಬಿಟ್ಟು ಹೋಗಿ ಸಾಯಿಸ್ತಾರೆ. ಇವರಿಗೆ ಜಯ ಸಿಗುತ್ತೆ. ಇವರು ಒಂದು ಧರ್ಮಬದ್ಧ ಮಾರ್ಗದಲ್ಲಿ ಧರ್ಮವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ತಮ್ಮನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಪರರ ಆಕ್ರಮಣವನ್ನು ನಿವಾರಿಸ್ಕೋಬೇಕು ಅಂತ ಹೋಗ್ತಾರೆ. ಯುದ್ಧವಾಗುತ್ತೆ, ರಾಕ್ಷಸರು ಸಾಯ್ತಾರೆ, ದೇವತೆಗಳು ಗೆಲ್ತಾರೆ. ಇದರ ಹಿಂದೆ ದೇವತೆಗಳು ಕೇಳದೇನೆ ಆ ಪರಬ್ರಹ್ಮ ಇವರಿಗೆ ಬೆಂಬಲ ಕೊಟ್ಟಿರ್ತಾನೆ. ಆದರೆ ಅವರ ಬೆಂಬಲ ಕೊಟ್ಟಿದ್ದೂ ಕೂಡ ದೇವತೆಗಳಿಗೆ ಗೊತ್ತಿಲ್ಲ. ಹೀಗಿರುವಾಗ ದೇವತೆಗಳು ಅಂದ್ಕೋತಾರೆ, ಓಹ್ ನಾವು ವೆರಿ ಸ್ಟ್ರಾಂಗ್ ಇದ್ದೀವಿ, ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ, ನಾವು ರಾಕ್ಷಸರು ಬಂದರೂ ಬಿಸಾಕಿದ್ವಿ, ನಮ್ಮ ಶಕ್ತಿಗೆ ಶಕ್ತಿ ಅಂತ ಅಹಂಕಾರದಿಂದ ಬೀಗ್ತಾ ಇರ್ತಾರಂತೆ. ತದ್ಧೈಷಾಂ ವಿಜಜ್ಞೌ ತೇಭ್ಯೋಃ ಪ್ರಾದುರ್ಬಭೂವ ತನ್ನೌ ವ್ಯಜಾನದ ಕಿಮಿದಂ ಯಕ್ಷಮಿತಿ. ಅದು ಯಕ್ಷರೂಪವನು ತಾಳುತ್ತ ಸಾಕಾರದ ವೈಭವಕ್ಕೆ ಪರಿವೇಶವ ಹಾಕುತ್ತ ದಿವಸ್ಪತಿಂಗಳ ಮುಖಾಮುಖಿಯಾದಾಗ ದಯಾ ಸಮುದ್ರನೊಳ ಮರ್ಮವನೂಖ್ಯಂ ಆ ಪರಬ್ರಹ್ಮ ಎಲ್ಲವನ್ನೂ ಸಹಿಸುತ್ತೆ. ಆದರೆ ಅಹಂಕಾರವನ್ನು ಅದು ಒಪ್ಕೊಳ್ಳೋದಿಲ್ಲ. ಅಹಂಕಾರವನ್ನು ನಾಶ ಮಾಡಬೇಕು. ಈ ದೇವತೆಗಳಿಗೆ ಪನಿಷ್ಮೆಂಟ್ ಕೊಡಬಾರ್ದು, ಅವ್ರಿಗೆ ಶಿಕ್ಷೆ ಆಗಬಾರ್ದು. ಯಾಕೆಂದರೆ ಅವ್ರಂಗೆ ಕೆಟ್ಟವರಲ್ಲ, ಆದರೆ ಅಹಂಕಾರವನ್ನು ಬೆಳೆಸ್ಕೊಂಡಿದ್ದಾರೆ. ಅದನ್ನು ನಿವಾರಿಸೋಣ ಅಂತ ಯೋಚನೆ ಮಾಡಿಬಿಟ್ಟು ಯಕ್ಷನ ರೂಪವನ್ನು ಧರಿಸಿ ದೇವತೆಗಳಲ್ಲೆಲ್ಲೋ ಇದ್ದರೂ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಒಂಥರ ವಿಚಿತ್ರವಾದ ವೇಷದಲ್ಲಿ ನಿಂತ್ಕೊಳ್ಳುತ್ತೆ. ತೇ ಅಗ್ನಿಮಬ್ರುವಂಜಾತ ವೇದ ಏತದ್ವಿಜಾನೀಹಿ ತೇ ಅಗ್ನಿಮಬ್ರುವಂಜಾತ ವೇದ ಏತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ ತಥೇತಿ. ಮಾತಮತಿ ಸೋಮತದಿ ಭೂತಯಕ್ಷನ ತಿಳಿಯೇ ಜಾತವೇದನ ಕಳಿಸಿದರು ದಿವಿಜರು
ಸೋತೆನೆನ್ನದೆ ಅಗ್ನಿ ವೀತರಾಗನ ಬಳಿಗೆ ವಾತವೇಗದಿ ಬಂದಿಳಿದು ನಿಂತನು. ದೇವತೆಗಳಿಗೆ ಸ್ವಲ್ಪ ಕುತೂಹಲ ಆಗುತ್ತೆ. ಅಲ್ಲಿ ಯಾರೋ ಒಬ್ಬ ಬಂದು ನಿಂತಿದ್ದಾನಲ್ಲ, ಅವನು ಸ್ಟ್ರೇಂಜ್ ಪರ್ಸನ್ನು, ಅಪರಿಚಿತ. ಅವನು ನೋಡಿದ್ರೆ ಒಳ್ಳೆಯ ಥರ ಕಾಣ್ತಾ ಇದ್ದಾನೆ, ಆದರೆ ಯಾರನ್ನೂ ನಂಬೋಕ್ಕಾಗಲ್ಲಪ್ಪ. ಈ ರಾಕ್ಷಸೇನರ ವೇಷಗೀಷ ಹಾಕ್ಕೊಂಡು ಬಂದು ನಿಂತಿದ್ದಾರಾ, ಚೆಕ್ ಮಾಡಬೇಕಲ್ಲ, ಯಾರಪ್ಪ ಹೋಗಿ ನೋಡ್ತೀರಾ ಅಂತ ಕೇಳ್ತಾರೆ. ಆಗ ಅಗ್ನಿ, ನಾನಿದ್ದೀನಿ, ನಾನು ಹೋಗಿ ಪತ್ತೆ ಮಾಡ್ಕೊಂಬರ್ತೀನಿ, ಅವನ ಫುಲ್ ವೇರ್ ಅಬೌಟ್ಸ್ ನಾನು ತಿಳ್ಕೊಂಬರ್ತೀನಿ, ನನಗೂ ಹೈಸಿ ಕೆಲಸನ, ಆಯ್ತಪ್ಪ ಹೋಗ್ಬಿಟ್ಟು ಬಾ ಅಂತ ದೇವತೆಗಳು ಹೋಗ್ತಾರೆ. ಆವಾಗ ಅಗ್ನಿ ಬಂದುಬಿಟ್ಟು ಯಕ್ಷನ ಮುಂದೆ ಬಂದು ನಿಂತ್ಕೋತಾನೆ. ತದಭ್ಯದ್ರವತ್ ತಮಭ್ಯಬದತ್ ಕೋಸೀದಿ ಅಗ್ನಿರ್ವಾ ಅಹಮಸ್ಮೀತ್ಯಬ್ರವೀತ್ ಜಾತವೇದಾವ ಅಹಮಸ್ಮೀತಿ. ತಸ್ಮಿಂಸ್ತ್ವಯಿ ಕಿಂ ವೀರ್ಯಮಿತ್ಯಪೀಡಂ ಸರ್ವಂ ದಹೇಯಂ. ತಸ್ಮಿಂಸ್ತ್ವಯಿ ಕಿಂ ವೀರ್ಯಮಿತ್ಯಪೀಡಂ ಸರ್ವಂ ದಹೇಯಂ. ಯದಿದಂ ಪೃಥಿವ್ಯಾಮಿತಿ. ಯಕ್ಷನು ವಿಚಾರಿಸಲು ತಕ್ಷಣವೇ ಎದೆ ಸೆಟಿಸಿ ಲಕ್ಷಣದಿ ಕೆನ್ನಾಲಿಗೆಯ ತೋರಿದ ಶಿಕ್ಷಕನು ವೇದವಿದ ಲಕ್ಷಿಸದೆ ಸರ್ವವನು ಭಕ್ಷಿಸುವ ಹವ್ಯವಾಹನ ಅಗ್ನಿನ. ನಿನದಾವ ಅತಿಶಯವೋ ಎನ್ನುತ್ತ ಯಕ್ಷನು ಕೇಳೆ. ಅನಿಲನ ಪರಮಸಖನು ಗಹಿಸಿದ ಅನಲ ವಿಕ್ರಮನಾನು ಮನದಣಿಯ ಧರೆಯೊಳಿಗ ತನುಗಳ ಸುಡುವೆನು. ಮನದಣಿಯ ಧರೆಯೊಳಿಗ ತನುಗಳ ಸುಡುವೆನು ಎಂದು ಝೇಂಕರಿಸಿದ. ಯಕ್ಷ ಕೇಳ್ತಾನೆ, ಯಾರು ಸ್ವಾಮಿ ತಾವು? ಏನು ನಿಮ್ಮನ್ನು ಎಲ್ಲೂ ನೋಡಿದ ಜ್ಞಾಪಕನೇ ಇಲ್ವಲ್ಲ ಅಂತ ಯಕ್ಷ ಕೇಳ್ತಾನೆ. ಅದಕ್ಕೆ ಅಗ್ನಿ, ಏನಪ್ಪ ನೀನು, ನನ್ನ ಬಗ್ಗೆ ಗೊತ್ತಿಲ್ವ ನಿನಗೆ? ಎಲ್ಲಿ ಹೋಗಿ ಕೇಳು ಅಗ್ನಿ ಯಾರು ಅಂತ ಹೇಳ್ತಾರೆ. ನಿನಗೆ ಗೊತ್ತಿಲ್ಲ ಅಂದರೆ ನೀನು ಎಲ್ಲಿಂದ ಬಂದಿದೆಯೋ ಏನು ಸಮಾಚಾರನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡು, ನನ್ನ ಕೆಪ್ಯಾಸಿಟಿ ಹೇಳ್ಕೊತೀನಿ. ಪ್ರಪಂಚದ ಮೇಲೆ ನೀನು ಏನೇ ಹೇಳು ಅದನ್ನು ನಾನು ಸುಟ್ಟು ಹಾಕ್ತೀನಿ. ನಾನು ಸರ್ವಭಕ್ಷಕ, ಎಲ್ಲವನ್ನೂ ನಾನು ತಿಂತೀನಿ, ಸುಡ್ತೀನಿ. ನನ್ನ ಕೆಪಾಸಿಟಿಗಳ ಅರ್ಥ ಐತೇನಯ್ಯ, ನೀನು ಯಾರು ಅಂತ ಹೇಳಿ ಫಸ್ಟು ಅಂತ ಅಗ್ನಿ ಸ್ವಲ್ಪ ದಬಾಯಿಸಿ ಕೇಳ್ತಾನೆ. ತಸ್ಮೈ ತೃಣಂ ನಿದಧಾವೆ ತದ್ದಹೇತಿ ತದುಪಪ್ರಯೇಯ ಸರ್ವಜನವೇನ. ತನ್ನ ಶಶಾಕದುಗ್ಧಂ ಸತತಯೇವ ನಿವವೃತೆ ನೈತದಶಕಂ ವಿಜ್ಞಾತುಂ ಯದೇದ್ಯಕ್ಷಮಿತಿ. ಹುಲ್ಲು ಕಡ್ಡಿಯ ನೊಂದ ಮೆಲ್ಲ ನಿಡುತ್ತಲಿ ಯಕ್ಷ. ಹುಲ್ಲು ಕಡ್ಡಿಯ ನೊಂದ ಮೆಲ್ಲ ನಿಡುತ್ತಲಿ ಯಕ್ಷ.
ಎಲ್ಲದಕ್ಕೂ ಮೊದಲಿದನು ಸುಡು ಸುಡೆಲ್ದು ಎಲ್ಲದಕ್ಕೂ ಮೊದಲಿದನು ಸುಡು ಸುಡು ಎಂದ ಬಲ್ಲೆನೆಂದ ಅನಲನು ಸೊಲ್ಲಡಗಿ ಸೊಪ್ಪಾಗಿ ನಿಲ್ಲದೆ ನತಶಿರನಾಗಿ ಮಸುಕಾದ ಅಗ್ನಿಯ ಮಾತನ್ನು ಕೇಳಿಬಿಟ್ಟು ಯಕ್ಷ, ಹೌದೇನಯ್ಯ, ಅಷ್ಟೆಲ್ಲ ಕೆಪಾಸಿಟಿ ಇದೆ ನಿಂದು ಅಂತ ಒಂಥರ ಆಶ್ಚರ್ಯ ತೋರಿಸ್ದಂಗೆ ನಟನೆ ಮಾಡಿ ಒಂದು ಹುಲ್ಕಡ್ಡಿನ ತೆಗಿತಾನಂತೆ. ಅಲ್ಲಿ ನೆಲದ ಮೇಲೆ ಇಟ್ಬಿಟ್ಟು, ಅಗ್ನಿ, ನೀನು ಪ್ರಪಂಚವನ್ನೇ ಸುಡ್ತೀನಿ ಅಂತ ಹೇಳ್ತಾ ಇದೀಯಾ, ಈ ಹುಲ್ಕಡ್ಡಿನ ಒಂದ್ಸಲ ಸುಡೋಕ್ಕೆ ಟ್ರೈ ಮಾಡಪ್ಪ ಪ್ಲೀಸ್ ಅಂತ ಕೇಳ್ತಾನಂತೆ. ಆಗ ಅಗ್ನಿ ನೋಡ್ತಾನೆ, ಆ ಹುಲ್ಲುಕಡ್ಡಿಯನ್ನು ಮುಟ್ಟೋದಕ್ಕೂ ಇವನ ಕೈಲಿ ಆಗ್ತಾ ಇಲ್ಲ, ಅವಮಾನ ಆಗೋಗುತ್ತೆ. ಅಯ್ಯೋ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಒಂದು ಹುಲ್ಲನ್ನು ನಾನು ಸುಡೋಕ್ಕಾಗ್ತಾ ಇಲ್ವಲ್ಲ ಅಂತ ಅವನಿಗೆ ಅವಮಾನದಿಂದ ಅವನು ಬೆವರ್ತಾನೆ. ಇದ್ಯಾಕೋ ಆಗಲ್ಲ, ಯಕ್ಷನ ಕಣ್ಣನ್ನು ನೋಡೋದಕ್ಕೆ ಇವನ ಕೈಲಿ ಆಗ್ತಾ ಇಲ್ಲ, ವಾಪಸ್ ಹೊಟ್ಟೋಗ್ತಿರ್ತಾನೆ ಆ ಕಡೆಗೆ. ಅಥವಾಯುಮಬ್ರುವನ್ ವಾಯವೇ ತದ್ವಿಜಾನೀಹಿ ಅಥವಾಯುಮಬ್ರುವನ್ ವಾಯವೇ ತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ ತಥೇತಿ ತದಭ್ಯದ್ರವತ್ ತಮಭ್ಯವದತ್ ಕೋಸೀತಿ ವಾಯುರ್ವಾ ಅಹಮಸ್ಮೀತ್ಯಬ್ರವೀತ್ ಮಾತರಿಶ್ವಾ ವಾ ಅಹಮಸ್ಮೀತಿ ತಸ್ಮಿಂಸ್ತ್ವಯಿ ಕಿಂ ಬೀಜಮಿತಿ ಅಪೀದಂ ಸರ್ವಮಾದದೀಯ ಯದಿದಂ ಪೃಥಿವ್ಯಾಮಿತಿ ತಸ್ಮೈ ತೃಣಂ ನಿದಧಾವೇತದಾತ್ಸ್ವೇತಿ ತದುಪಪ್ರೇಯಯಾ ಸರ್ವಜನವೇನ ತದುಪಪ್ರಯೇಯಾ ಸರ್ವಜನವೇನ ತನ್ನ ಶಶಾಕಾದಾತುಂ ಸತತಯೇವ ನಿವೃತೆ ನೈತದಶಕಂ ವಿಜ್ಞಾತುಂ ಯದೇತದ್ಯಕ್ಷಮಿತಿ ಯದೆಯೊಬ್ಬಿಸಿದ ವಾಯುವಂ ದಿವಿಜ ದಿಗ್ಗಜರು ಪದಪುಂಜಗಳಲ್ಲಿ ಪುಟವೇಳಿಸಿ ಕಳಿಸಲ್ ಅವನು ಮದವೇರಿ ಯಕ್ಷನೆದುರಲಿ ನಿಲ್ತು ಜಗವನೆತ್ತುವೆನು ಎಂದು ನಗೆ ಬೀರಿದ ಕದವಿರದು ಮಾತಿಗೆ ಅನಿಲನೇ ತೃಣವನನುಗಿಸು ಅದುವೆ ಸಾಕೆಂದು ಯಕ್ಷನು ಕಡ್ಡಿಯನೆಸೆಯಲು ಅದುವೆ ಸಾಕೆಂದು ಯಕ್ಷನು ಕಡ್ಡಿಯನೆಸೆಯಲು ಮುದುಡಿತು ಯುಕುತಿ ಮಣಿಯಿತು ಶಕುತಿ ಸುರರೆಡೆಗೋಡಿದನ್ ನೋವಿನಲಿ ವಾಯು ತಲೆ ತಗ್ಗಿಸ್ಕೊಂಡು ಅಗ್ನಿ ಬರ್ತಾನೆ.
ಈ ಕಡೆ ಅವನು ಬರ್ತಿರೋ ಸ್ಟೈಲ್ನಲ್ಲೇ ಅರ್ಥ ಆಗ್ಬಿಡುತ್ತೆ ದೇವತೆಗಳಿಗೆ. ಓಹೋ ಯಾಕೋ ಇವನ ಕೈಲೇನೋ ಆಗಿಲ್ಲ ಅಂದ್ಬಿಟ್ಟು ಹೋಗಲಿ ಬಿಡಪ್ಪ ಅಂತ ಹೇಳ್ತಾರೆ. ನೋಡಪ್ಪ ಯಾರು ನೋಡ್ತೀರಾ, ಅದು ಯಾವ ಯಕ್ಷನೋ, ಏನು ಕಥೆ ಅವನದು, ಅವನ ಮರ್ಮ ತಿಳ್ಕೊಬೇಕು, ಅವನು ಎಲ್ಲಿಂದ ಬಂದ ತಿಳ್ಕೊಬೇಕು, ನೋಡಿ ಯಾರು ಹೋಗ್ತೀರಾ ಯೋಚನೆ ಮಾಡ್ರಪ್ಪ. ಆವಾಗ ವಾಯು ನಾನು ಹೋಗ್ತೀನಿ ಅಂತ ಹೇಳ್ತಾನಂತೆ. ಆಯ್ತು ಹೋಗ್ಬಿಟ್ಟು ಬಾ ಅಂತೆಲ್ಲ ಆಶೀರ್ವಾದ ಕೊಡ್ತಾರಂತೆ. ಯಾಕೆಂದರೆ ವಾಯು ದೇವತೆಗಳಲ್ಲಿ ಎಲ್ರಿಗಿಂತಲೂ ಬಲಿಷ್ಠ. ಹಾಗಾಗ್ಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಹೋಗು 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 ಅಂತ ಹೇಳ್ತಾರೆ. ವಾಯು ಹೋಗ್ತಾನೆ. ಹೋಗ್ಬಿಟ್ಟು ಯಕ್ಷನ ಹತ್ರ ಏನಪ್ಪ ಯಾರಪ್ಪ ನೀನು ಅಂತ ಕೇಳ್ತಾನೆ. ನೀನು ಯಾರು ಅಂತ ಹೇಳಪ್ಪ ಅಂತ ಯಕ್ಷ ಮೃದುವಾಗಿ ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ಅಯ್ಯೋ ನಾನು ವಾಯು ಕಣಯ್ಯ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಅನ್ನೋ. ಎಲ್ಲ ಕಡೆಯಲ್ಲೂ ಇರ್ತೀನಿ ನಾನು, ಎಲ್ಲ ಕಡೆಯಲ್ಲೂ ಓಡಾಡ್ತೀನಿ, ಎಲ್ಲ ಕಡೆಯಲ್ಲೂ ಸುಳಿತೀನಿ, ಪರ್ವತಗಳನ್ನೇ ಕಿತ್ತು ಬಿಸಾಕ್ತೀನಿ. ನನ್ನ ಶಕ್ತಿಗೆ ಮೀರಿದಂಥವರು ಯಾರೂ ಇಲ್ಲ, ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಯಕ್ಷ, ಹೌದಾ ಅಷ್ಟೆಲ್ಲ ಕೆಪಾಸಿಟಿನಪ್ಪ, ಅಯ್ಯೋ 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 ನಾನು ನೋಡೇ ಇಲ್ವಲ್ಲ ಎಲ್ಲೂ, ಇಷ್ಟು ಶಕ್ತಿ ನನ್ನಲ್ಲಿದೆ ಅಂದರೆ ರಿಯಲಿ ಯು ಆರ್ ಸಿಂಪ್ಲಿ ಸೂಪರ್ ಆ್ಯಂಡ್ ಗ್ರೇಟ್. ತಗೋ ಇದೊಂದು ಹುಲ್ಕಡ್ಡಿನ ಅಲ್ಲಾಡ್ಸಪ್ಪ ನೋಡೋಣ ಅಂತ ಅಲ್ಲಿಡ್ತಾನೆ. ಗಾಳಿ ಊದ್ತಾನೆ, ಉಫ್ ಅಂತ ಊದ್ತಾನೆ. ಏನೂ ಅಲ್ಲಾಡೋದಿಲ್ಲ, ಅದು ಅಲ್ಲೇ ಇದೆ. ತಳ್ತಾನೆ, ತಳ್ಳಕ್ಕಾಗೋದಿಲ್ಲ. ಆ ಹುಲ್ಕಡ್ಡಿನ ಒಂದು ಅರ್ಧ ಅಂಗುಲ ಕೂಡ ಆಕಿ ಕಡೆ ಮಾಡೋದಕ್ಕೆ ವಾಯು ಕೈಲಾಗೋದಿಲ್ಲ. ಫುಲ್ ಅವಮಾನ ಆಗ್ಬಿಡುತ್ತೆ ಇವನಿಗೆ. ಓಹ್ ಛೇ, ಎಂಥ ಕೆಲಸ ಮಾಡಿದೆ ನಾನು, ಅಹಂಕಾರ ತೋರಿಸ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ನಲ್ಲ, ಅವಮಾನ ಮಾಡ್ಕೊಂಡ್ನಲ್ಲ, ಬಡಾಯಿ ಕೊಚ್ಕೊಂಡ್ಬಿಟ್ನಲ್ಲ ಅಂತ ಇನ್ನು ತಲೆ ತಗ್ಗಿಸ್ಬಿಟ್ಟು ಹಾಗೇ ನಡ್ಕೊಂಡು ಹೋಗ್ತಾನೆ. ವಾಪಸ್ ಹೋಗ್ತಾನೆ, ದೇವತೆಗಳ ಹತ್ರ ಹೇಳ್ತಾನೆ, ಆಗಲಿಲ್ಲಪ್ಪ ಅವನು ಯಾರು ಅಂತ ನಂಗೆ ತಿಳ್ಕೊಳಕ್ಕಾಗಲಿಲ್ಲ, ನಮ್ಮೆಲ್ಲರಿಗಿಂತಲೂ ಅವನು ತುಂಬ ಶ್ರೇಷ್ಠವಾದಂತಹ ವ್ಯಕ್ತಿ ಅಂತ ನನಗೆ ಅರ್ಥ ಆಯಿತು ಅಂತ ಅಷ್ಟು ಹೇಳ್ತಾನೆ. ಅಥೇಂದ್ರಮಬ್ರುವನ್ ಮಘಬನ್ನೇ ತದ್ವಿಜಾನೀಹಿ ಕಿಮೇ ತದ್ಯಕ್ಷಮಿತಿ ತಥೇತಿ ತದಭ್ಯದ್ರವತ್ ತಸ್ಮಾತ್ ತಿರೋದಧೇ. ಎಲ್ಲರನ್ನು ರಕ್ಷಿಸುತ್ತ ಎಂದೆಡೆಯು ಬೆಲೆ ಪಡೆವ ಬೆಲ್ಲದ ಸುರಪತಿ ಯಕ್ಷನೆಡೆ ನಡೆದ ಚೆಲ್ಲುತ್ತಲಿ ದೃಶ್ಯವನು ನಿಲ್ಲದೆಲೆ ಮರೆಯಾಗಿ ಚೆಲ್ಲುತ್ತಲಿ ದೃಶ್ಯವನು ನಿಲ್ಲದೆಲೆ ಮರೆಯಾಗಿ ಮೆಲ್ಲ ಮೆರೆದನು ಯಕ್ಷ ಯಕ್ಷಿಣಿಯನು. ಈಗ ಎಲ್ಲರೂ ಹೇಳ್ತಾರೆ ದೇವತೆಗಳು, ಅಪ್ಪ ದೇವೇಂದ್ರ ನೋಡಿದ್ರೆ ಯಾಕೋ ಇವನು ತುಂಬ ಸ್ಟ್ರಾಂಗ್ ಇರೋ ಹಾಗೆ ಕಾಣಿಸ್ತಾ ಇದೆ ಆ ಯಕ್ಷ, ನಮ್ಮ ಯಾರ ಕೈಲೂ ಆಗ್ತಾ ಇಲ್ಲ. ನೀನಾದರೂ ಒಂಥರ ಟ್ಯಾಕ್ಟಿಕ್ಸ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡ್ತೀಯ, ಬುದ್ಧಿನೂ ಇದೆ, ನಿನಗೆ ಶಕ್ತಿಯೂ ಇದೆ, ಎರಡೂ ಇದೆ, ಜೊತೆಗೆ ಡಿಪ್ಲೊಮಸಿ ಇದೆ. ಒಂದು ತಂತ್ರದ ಮೂಲಕ ಒಂದು ಸಮಾಧಾನದಲ್ಲಿ ಮಾತನಾಡಿ ನೀನು ಯಕ್ಷನ ಬಗ್ಗೆ ತಿಳ್ಕೊಂಡು ಬಾ, ನೀನೇ ಹೋಗು, ನೀನು ನಮ್ಮ ನಾಯಕ ಅಂತ ಹೇಳ್ಬಿಟ್ಟು ಎಲ್ಲರೂ ಊಘೆ ಊಘೆ ಅಂತಾರೆ. ಆಗ ದೇವೇಂದ್ರ ಹೋಗ್ತಾನೆ, ಯಕ್ಷನ ಹತ್ತು ಕರೆಕ್ಟಾಗಿ ಅವನು ಹೋಗೋ ಹೊತ್ತು ಕರೆಕ್ಟಾಗಿ ಯಕ್ಷ ಪಟ್ ಅಂತ ಮಾಯ ಆಗ್ಬಿಡ್ತಾನೆ. ಸತಸ್ಮಿನ್ನೇವಾಕಾಶೆ ಶ್ರಿಯಮಾ ಜಗಾಮ ಬಹುಶೋಭಮಾನಾಮುಮಾಂ ಹೈಮವತೀ ಬಹುಶೋಭಮಾನಾಮುಮಾಂ ಹೈಮವತೀ ತಾಂ ಹೋವಾಚ ಕಿಮೇತದ್ಯಕ್ಷಮಿತಿ. ಗಲಿಬಿಲಿಯಲಿ ಸುರೇಂದ್ರ ಗಲಿಬಿಲಿಯಲಿ ಸುರೇಂದ್ರ ವಿಲವಿಲನೆ ಮುನುಗುತ್ತಿರೇ ಲಲನ ಹಿಮಿಗಿರಿತನೆಯೇ ಬಂದಿಳಿದಳು ಲಲಿತೆಯ ಮಹಾಮಾತೆ ಬಲಹೀನ ಮಣಿಯುವೆನು ಲಲಿತೆಯ ಮಹಾಮಾತೆ
ಬಲಹೀನ ಮಣಿಯುವೆನು ಕಲಿಸಿಕೊಡು ನೀ ಯಕ್ಷಣಾಂತರ್ಯವಂ ಆಗ ದೇವೇಂದ್ರಂಗೆ ಬಹಳ ಸಂಕಟ ಆಗುತ್ತೆ, ಬಹಳ ಕನ್ಫ್ಯೂಷನ್ ಆಗುತ್ತೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಇವನು ಮೋಸ್ಟ್ಲಿ ನೋಡಿದರೆ ನಮಗಿಂತಲೂ ದೊಡ್ಡ ದೇವರೇ ಇರಬಹುದು, ನಾವು ಅದನ್ನು ಸರಿಯಾಗಿ ಯೋಚನೆ ಮಾಡ್ದೇನೆ ಏನೇನೋ ಮಾಡಿಬಿಟ್ವಲ್ಲ ಅಂತ ಒಂದು ಪಶ್ಚಾತ್ತಾಪವಾಗುತ್ತೆ. ಇದನ್ನು ಆಗ ಆ ದೇವಿ ನೋಡ್ತಾಳೆ. ಆ ದೇವಿ ಆಕಾಶದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಇಂದ್ರನ ಘಟನೆ ನಡೆಯುತ್ತೆ. ಆಗ ದೇವಿ ಇಂದ್ರನ ಗಲಿಬಿಲಿಯನ್ನು ಕ್ಲಿಯರ್ ಮಾಡಿಕೊಡ್ಬೇಕು, ಇವನು ಸಮಾಧಾನ ಕೊಡಬೇಕು ಅಂತ ಹೇಳಿಬಿಟ್ಟು ಕೆಳಗಡೆ ಬರ್ತಾಳೆ. ಆಗ ಇಂದ್ರ ಕೈ ಮುಗಿತಾನೆ, ದೇವಿ ನಿನಗೆಲ್ಲ ಗೊತ್ತು, ದಯವಿಟ್ಟು ಹೇಳ್ಕೊಡು, ಇಲ್ಲೊಬ್ಬ ಯಕ್ಷ ಬಂದಿದ್ದ, ಅವನು ಯಾರೂ ನಮ್ಗೆ ಅರ್ಥವೇ ಆಗಲಿಲ್ಲ, ಅವನ ಹತ್ರ ನಾವು ಒಳ್ಳೆ ತರಹ ನಡೆದ್ವೋ ಕೆಟ್ಟ ತರಹ ನಡ್ಕೊಂಡ್ವೋ ನಮಗೆ ಇನ್ನೂ ನನಗೂ ಅರ್ಥ ಆಗ್ತಾಯಿಲ್ಲ, ಅವನು ಯಾರು ಅಂತ ಹೇಳ್ಕೊಡಮ್ಮ ತಾಯಿ, ಕೈ ಮುಗಿತೀನಮ್ಮ ಅಂತ ಕೇಳ್ತಾನೆ. ಈಗ ಇಲ್ಲಿಗೆ ಕೇನೋಪನಿಷತ್ತಿನ 3ನೇ ಖಂಡ ಮುಗೀತು. ಈಗ ಕೇಳಿ 4ನೆಯ ಮತ್ತು ಕೊನೆಯ ಖಂಡ.